ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡುವಂತಹ ವಿಷಯ ಯಾವುದು ಸಂಬಂಧಪಟ್ಟಿದೆ ಅಂದ್ರೆ ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಒಂದು ವನ್ಯಜೀವಿ ಧಾಮಗಳನ್ನ. ಅಂದ್ರೆ ಬೆಂಗಳೂರು ವಿಭಾಗ ಅಂತ ಬಂದಾಗ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೆ ನಗರ, ರಾಮನಗರ ಇಷ್ಟು ಜಿಲ್ಲೆಗಳಲ್ಲಿ ಬರುವಂತಹ ಒಂದು ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳು ಯಾವ್ಯಾವಿದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಕಳೆದ ಮೂರು ವಿಡಿಯೋಗಳಲ್ಲಿ ಮೂರು ವಿಭಾಗದ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಕಲಬುರಗಿ, ಬೆಳಗಾವಿ ಮತ್ತು ಮೈಸೂರು ವಿಭಾಗದ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಇದು ಬೆಂಗಳೂರಿಗೆ ಸಂಬಂಧಪಟ್ಟಿದೆ. ಇನ್ನು ನಂತರದ ತರಗತಿ ಏನಿರುತ್ತೆ, ಈ ನಾಲ್ಕು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು MCQ ತರಗತಿಗಳು ಮುಂದೆ ಬರುತ್ತೆ. ನಂತರದಲ್ಲಿ ಆ MCQಗಳನ್ನ ಡಿಸ್ಕಸ್ ಮಾಡಿದ ಬಗ್ಗೆ ಮತ್ತೊಂದು ಟಾಪಿಕ್ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇದರ PDF ಅನ್ನುವಂಥದ್ದು ಟೆಲಿಗ್ರಾಮ್ karuna.in ಟೆಲಿಗ್ರಾಮ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಅದನ್ನ ಪಡ್ಕೋಬಹುದು. ಮೊದಲನೇದಾಗಿ ಬೆಂಗಳೂರಿನಲ್ಲಿ ಇರುವಂತಹ ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಒಂದು ಜಿಲ್ಲೆಗಳ ಬಗ್ಗೆ ನಾನು ಹೇಳಿದೆ ನಿಮಗೆ. ಅದರಲ್ಲಿ ಬಹಳ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆ ಏನಿದೆ ಅದರಲ್ಲಿ ಸಾಕಷ್ಟು ಅಂದ್ರೆ ಒಟ್ಟು 6 ವನ್ಯಜೀವಿ ಧಾಮಗಳನ್ನ ಕಾಣ್ತೇವೆ. ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ವನ್ಯಜೀವಿ ಧಾಮವನ್ನು ಹೊಂದಿರುವಂತಹ ಏಕೈಕ ಜಿಲ್ಲೆ ಅಂದ್ರೆ ಶಿವಮೊಗ್ಗ ಡಿಸ್ಟಿಕ್. ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ 6 ವನ್ಯಜೀವಿ ಧಾಮಗಳನ್ನ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳನ್ನ ನಾವು ನೋಡ್ತೇವೆ. ಹಾಗೆ ದಾವಣಗೆರೆಯಲ್ಲಿ 1, ಚಿತ್ರದುರ್ಗದಲ್ಲಿ 1, ಹಾಗೆ ತುಮಕೂರಿನಲ್ಲಿ 2, ಕೋಲಾರದಲ್ಲಿ 1, ರಾಮನಗರದಲ್ಲಿ 1. ಉಳಿದಂತೆ ಬೆಂಗಳೂರಿನಲ್ಲಿ ಗ್ರಾಮೀಣ ಮತ್ತು ನಗರ 2 ಬರುತ್ತೆ. ಅವು 2ರಲ್ಲಿ ಹಾಗೆ ಚಿಕ್ಕಬಳ್ಳಾಪುರ ಈ ಒಂದು ಡಿಸ್ಟಿಕ್ ನಲ್ಲಿ ಯಾವುದೇ ರೀತಿಯಾದಂತಹ ವನ್ಯಜೀವಿ ಧಾಮಗಳನ್ನ ನಾವು ಗಮನಿಸೋದಿಲ್ಲ. ಈ ಉಳಿದಂತಹ ಜಿಲ್ಲೆಗಳಲ್ಲಿ ಯಾವ್ಯಾವ ವನ್ಯಜೀವಿ ಧಾಮಗಳಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿಭಾಗ ಬೆಂಗಳೂರು, ಜಿಲ್ಲೆ ದಾವಣಗೆರೆಯಲ್ಲಿ 1 ವೈಲ್ಡ್ ಲೈಫ್ ಸ್ಯಾಂಚುರಿನ ನಾವು ನೋಡ್ತೇವೆ. ಅದರ ಹೆಸರು ರಂಗಯ್ಯನ ದುರ್ಗ ವೈಲ್ಡ್ ಲೈಫ್ ಸ್ಯಾಂಚುರಿ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇದು 2011ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಸುಮಾರು 77.24 ಸ್ಕ್ವೇರ್ ಕಿಲೋಮೀಟರ್ ಅನ್ನ ಹೊಂದಿರುವಂತದ್ದು. ಇಲ್ಲಿ ವಿಶೇಷವಾದಂತಹ ಪ್ರಾಣಿ ವ್ಯವಸ್ಥೆ ಅಂದ್ರೆ ಯಾವುದು? 4 ಕೊಂಬಿನ ಒಂದು ಕೃಷ್ಣ ಮೃಗ ಟೈಪಿನ ಒಂದು ಕುರಿ ಜಾತಿಗೆ ಸೇರಿದಂತಹ ಒಂದು ಪ್ರಾಣಿಯನ್ನ ಗಮನಿಸ್ತೇವೆ. ನಾವು ಆಂಟೆಲೋಪ್ ಗಳನ್ನ 2 ನಾನು ಹೇಳಿದ್ದೆ, 2 ಕೊಂಬಿನ ಆಂಟೆಲೋಪ್ ಗಳು ಇದೆ ನಮ್ಮಲ್ಲಿ ಅಂತ. ಇದರಲ್ಲಿ ವಿಶಿಷ್ಟವಾಗಿ ರಂಗಯ್ಯನ ದುರ್ಗದ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ 4 ಕೊಂಬಿನ ಒಂದು ಆಂಟೆಲೋಪ್ ಗಳನ್ನ ನಾವು ನೋಡ್ತೇವೆ. ಅಂದ್ರೆ ಆಂಟೆಲೋಪ್ ಅಂದ್ರೆ 4 ಹಾರ್ನಡ್ ಆಂಟೆಲೋಪ್, 4 ಕೊಂಬು ಇರುವಂತಹ ಒಂದು ಪ್ರಾಣಿ, ಕುರಿ ವ್ಯವಸ್ಥೆಯ ಒಂದು ಪ್ರಾಣಿಯನ್ನ ನಾವು ಈ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಗಮನಿಸುವಂತದ್ದು. ಅದು ಬಹಳ ವಿಶೇಷವಾಗಿರುವಂತದ್ದು. ದಾವಣಗೆರೆಯಲ್ಲಿ ಇರುವಂತದ್ದು ಒಂದೇ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ, ಅದು ರಂಗಯ್ಯನ ದುರ್ಗ ವೈಲ್ಡ್ ಲೈಫ್ ಸ್ಯಾಂಚುರಿ. ಇನ್ನು ನಂತರದ ಜಿಲ್ಲೆ ಆದಂತದ್ದು ಚಿತ್ರದುರ್ಗ ಜಿಲ್ಲೆ, ಬೆಂಗಳೂರು ವಿಭಾಗದಲ್ಲಿ ಬರುವಂತದ್ದು. ಇಲ್ಲಿ ಜೋಗಿಮಟ್ಟಿ ವನ್ಯಜೀವಿಧಾಮ ಬರುವಂತದ್ದು. ಜೋಗಿಮಟ್ಟಿ ವೈಲ್ಡ್ ಲೈಫ್ ಸ್ಯಾಂಚುರಿ ಬರುತ್ತೆ. ಇದು ಸುಮಾರು 100.48 ಸ್ಕ್ವೇರ್ ಕಿಲೋಮೀಟರ್ ಅನ್ನ ವ್ಯಾಪ್ತಿಯನ್ನ ಹೊಂದಂತಹ ಒಂದು ವನ್ಯಜೀವಿಧಾಮ. ಇದು 2015ರಲ್ಲಿ ಇದನ್ನ ಪ್ರಾರಂಭ ಮಾಡಲಾಯಿತು. ಇದರಲ್ಲಿ ವಿಶೇಷವಾದಂತಹದ್ದು ಪ್ರಾಣಿ ಪಕ್ಷಿ ಅಂದ್ರೆ ಎಲ್ಲ ಒಂದು ಜೋಗಿಮಟ್ಟಿಯಲ್ಲಿ, ಚಿತ್ರದುರ್ಗದಲ್ಲಿ ಹೆಚ್ಚಿನದಾಗಿ ಕರಡಿ ವ್ಯವಸ್ಥೆ ಆಗಿರ್ಬೋದು, ಕರಡಿ, ತೋಳ ಇಂತಹ ಒಂದು ಪ್ರಾಣಿ ವರ್ಗವನ್ನ ನಾವು ಈ ಚಿತ್ರದುರ್ಗ ವ್ಯವಸ್ಥೆಯಲ್ಲಿ ಕಾಣುವಂಥದ್ದು. ಹಾಗೆ ಬಹಳಷ್ಟು ಹಿಲ್ ಸ್ಟೇಷನ್ ಅಂದ್ರೆ ಗುಡ್ಡಗಳು ಬರುವಂತದ್ದು ಇಲ್ಲಿ. ಹಾಗೆ ಇಲ್ಲೊಂದು ಜೂ ಅನ್ನು ಕೂಡ ಮಾಡಿದ್ದಾರೆ, ಆದಿಮಲ್ಲೇಶ್ವರ ಅನ್ನುವಂತಹ ಒಂದು ಜೂ ಕೂಡ ಮಾಡಿರುವಂತದನ್ನ ನಾವು ಗಮನಿಸ್ತೇವೆ. ಹಾಗಾಗಿ ಜೋಗಿಮಟ್ಟಿ ಧಾಮ ಎಲ್ಲಿ ಬರುತ್ತೆ, ವನ್ಯಜೀವಿ ಧಾಮ ಬರುವಂತದ್ದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ನಲ್ಲಿ. ಇನ್ನು ನಂತರದ ಜಿಲ್ಲೆ ನಾನು ಹೇಳಿದೆ ನಿಮ್ಗೆ, ಸುಮಾರು 6 ವನ್ಯಜೀವಿ ಧಾಮವನ್ನ ಹೊಂದಿದಂತ ಜಿಲ್ಲೆ ಆಗಿರುವಂತದ್ದು ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ ಪ್ರಮುಖವಾಗಿ ಶರಾವತಿ ಕಣಿವೆ ವನ್ಯಜೀವಿ ಧಾಮ, ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಕರಿತೇವೆ. ಹಾಗೆ ಭದ್ರಾ ವನ್ಯಜೀವಿ ಧಾಮ, ನಾವು
ಭದ್ರಾ ವನ್ಯಜೀವಿ ಅಂತಾನು ಕರಿತೀವಿ, ಭದ್ರಾ ಟೈಗರ್ ರಿಸರ್ವ್ಸ್ ಅಂತಾನು ಕೂಡ ಅದನ್ನು ಕರೆಯುವಂಥದ್ದು. ಹಾಗೆ ಗುಡವಿ ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ ಅದಕ್ಕೆ ಒಂದು ವಿಶಿಷ್ಟವಾದಂತಹ ಒಂದು ಮಾಹಿತಿ, ಅದ್ರ ಬಗ್ಗೆನೂ ನಾನು ಹೇಳ್ತೇನೆ ನಿಮಗೆ. ಹಾಗೆ ಮೂಕಾಂಬಿಕಾ ವನ್ಯಜೀವಿ ಧಾಮ, ಮೂಕಾಂಬಿಕಾ ವನ್ಯಜೀವಿ ಧಾಮ ಮತ್ತೆ ಸೋಮೇಶ್ವರ ವನ್ಯಜೀವಿ ಧಾಮ, ಇವೆರಡನ್ನೂ ಕೂಡ ನಾನು ಚರ್ಚೆನ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ಇದರ ಬಗ್ಗೆ. ಹಾಗೆ ಮತ್ತೊಂದು ವಿಶಿಷ್ಟವಾದಂತಹ ವನ್ಯಜೀವಿ ಧಾಮ ಇದೆ, ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ. ಇವೆಲ್ಲವೂ ಕೂಡ 1974ರಲ್ಲಿ ಸ್ಥಾಪನೆ ಆಗಿರುವಂತದ್ದು. 1974ರಲ್ಲಿ ಇದನ್ನ ಸ್ಥಾಪನೆ ಮಾಡಿರುವಂತದ್ದನ್ನ ನಾವು ಗಮನಿಸ್ತೇವೆ. ಇದರ ವಿಶೇಷತೆಗಳು ಏನು ಈ ವನ್ಯಜೀವಿ ಧಾಮದಲ್ಲಿ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಮೊದಲನೇದಾಗಿ ಶರಾವತಿ ಕಣಿವೆ ವನ್ಯಜೀವಿ ಧಾಮ, ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನುವಂಥದ್ದು. ಇಲ್ಲಿ ಸಿಂಹಬಾಲದ ಮಂಗಗಳೇನಿದಾವೆ, ಸಿಂಹಬಾಲದ ಮಂಗಗಳು, ಯೂಶಲಿ ಮಂಗಗಳಿಗೆ ಅಥವಾ ಕೋತಿಗಳಿಗೆ ಒಂದು ಸಣ್ಣ ಬಾಲದ ನೋಡ್ತೀವಿ, ಆದ್ರೆ ಸಿಂಹಬಾಲದ ಒಂದು ಮಂಗಗಳನ್ನು ನಾವು ಈ ಒಂದು ಶರಾವತಿ ವ್ಯಾಲಿಯಲ್ಲಿ ನಾವು ನೋಡುವಂಥದ್ದು, ಶರಾವತಿ ಕಣಿವೆ ವನ್ಯಜೀವಿ ಧಾಮದಲ್ಲಿ ಗಮನಿಸುವಂಥದ್ದು, ಅದು ವಿಶಿಷ್ಟವಾಗಿರುವಂಥದ್ದು. ಹಾಗೆ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನುವಂಥದ್ದು ನಾನು ಹೇಳಿದೆ ನಿಮಗೆ, ರಾಯಲ್ ಬೆಂಗಾಲ್ ಟೈಗರ್ಸ್ಗೆ ಸಂಬಂಧಪಟ್ಟಂಥದ್ದು. ಅಲ್ಲಿ ಹೆಚ್ಚಾಗಿ ಟೈಗರ್ಸ್ ರಿಸರ್ವ್ಸ್ ಅನ್ನ ಮಾಡಿರುವಂತದ್ದು ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನ. ಹಾಗೆ ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ, ಶೆಟ್ಟಿಹಳ್ಳಿ, ಗುಡುವಿ ಇವೆಲ್ಲವೂ ಕೂಡ ಪಕ್ಷಿಧಾಮಗಳು. ಶೆಟ್ಟಿಹಳ್ಳಿ, ಗುಡುವಿ ಅನ್ನುವಂಥದ್ದು ಎರಡೂ ಪಕ್ಷಿಧಾಮಗಳು. ಇಲ್ಲಿ ವೈಟ್ ಬ್ಲ್ಯಾಕ್ಡ್ ವಲ್ಚರ್ ಗಳನ್ನ ನಾವು ನೋಡ್ತೀವಿ. ವೈಟ್ ಬೆಲ್ಲಿಡ್ ಡ್ರೋಂಗೋ ಅನ್ನುವಂತಹ ವಿಶಿಷ್ಟ ಪ್ರಭೇದದ ಪಕ್ಷಿಗಳು ಕಾಣ್ತೇವೆ. ವೈಟ್ ವಲ್ಚರ್ ಅಂದ್ರೆ ಈ ರಣಹದ್ದಿನ ತರಹನೇ ಇರುತ್ತೆ. ಈಗ ಹಿಂಗ್ ನೆಕ್ಕಿದ್ರೆ ಅವಕ್ಕೆ, ಹೀಗೆ ನೆಕ್ಕಿದ್ರೆ ಈ ನೆಕ್ಕಿನ ಭಾಗದಲ್ಲಿ ಕೂದಲಿಲ್ಲ ಅಂದ್ರೆ ನಾವು ವಲ್ಚರ್ ಅಂತ ಕರಿತೀವಿ. ವಲ್ಚರ್ ಅಂತ ಕರಿತೀವಿ. ನೆಕ್ಕಿನ ಭಾಗದಲ್ಲಿ ಕೂದಲಿಲ್ಲ ಅಥವಾ ನುಣುಪಿಲ್ಲ ಅಂದ್ರೆ ಅದು ವಲ್ಚರ್ ಅಂತ ಕರೆಯುವಂಥದ್ದು. ಅಂತಹ ಒಂದು ಪ್ರಭೇದದ ಪಕ್ಷಿಗಳು ಈ ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮದಲ್ಲಿ ಕಾಣಸಿಗುವಂಥದ್ದು. ಹಾಗೆ ಗುಡವಿ ಪಕ್ಷಿಧಾಮದಲ್ಲೂ ನಾವು ಸಾಕಷ್ಟು ಪಕ್ಷಿಗಳನ್ನ ಗಮನಿಸ್ತೇವೆ. ಹಾಗೆ ಇಲ್ಲಿ ಸುಮಾರು 200 ಬಗೆಯ ಒಂದು ಪಕ್ಷಿಗಳನ್ನ ನಾವು, ನಾನಾ ಜಾತಿಯ ಪಕ್ಷಿಗಳನ್ನ ಈ ಒಂದು ವನ್ಯಜೀವಿ ಧಾಮದಲ್ಲಿ ಕಾಣುವಂಥದ್ದು. ಇದಿಷ್ಟು. ಹಾಗೆ ಉಳಿದಂತೆ ನಾವು ಸೋಮೇಶ್ವರ ಮತ್ತೆ ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅಲ್ಲಿ ಕಂಡು ಬರುವಂತಹ ಒಂದು ಪ್ರಭೇದದ ಪ್ರಾಣಿ ಪಕ್ಷಿಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀನಿ ಸ್ನೇಹಿತರೆ. ನಂತರದಲ್ಲಿ ಮುಂದಿನ ಒಂದು ಜಿಲ್ಲೆ ಅಂದ್ರೆ ತುಮಕೂರು ಜಿಲ್ಲೆ, ಬೆಂಗಳೂರು ವಿಭಾಗದಲ್ಲಿ ಬರುವಂತದ್ದು ತುಮಕೂರು ಜಿಲ್ಲೆ. ಇಲ್ಲಿ 2 ರೀತಿಯಾದಂತಹ ಒಂದು ವನ್ಯಜೀವಿ ಧಾಮಗಳನ್ನ, ವೈಲ್ಡ್ ಲೈಫ್ ಸ್ಯಾಂಚುರಿಗಳನ್ನ 2 ರೀತಿಯಾದ ನೋಡ್ತೇವೆ. ಒಂದು ತಿಮ್ಲಾಪುರ ವೈಲ್ಡ್ ಲೈಫ್ ಸ್ಯಾಂಚುರಿ, ಇನ್ನು ನಂತರದಲ್ಲಿ ಬುಕ್ಕಾಪಟ್ನ ಜಿಂಕಾರ ವೈಲ್ಡ್ ಲೈಫ್ ಸ್ಯಾಂಚುರಿ. ಇವೆರಡು ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಬರುತ್ತೆ. ಇದು 2016ರಲ್ಲಿ, ಇದು 2019ರಲ್ಲಿ ಸ್ಥಾಪನೆಯನ್ನ ಮಾಡಿರುವಂತ. ಈ ಬುಕ್ಕಾಪಟ್ನ ತಿಮ್ಲಾಪುರ ವನ್ಯಜೀವಿ ಧಾಮ ಎಲ್ಲ ರೀತಿಯಾದಂತಹ ಒಂದು ಪ್ರಾಣಿ ವರ್ಗಗಳನ್ನ ನಾವು ನೋಡುವಂಥದ್ದು. ಆದ್ರೆ ಬುಕ್ಕಾಪಟ್ನ ಸ್ವಲ್ಪ ಸ್ಪೆಷಲ್ ಅಲ್ಲಿ. ನಾನು ಆಗ್ಲೇ ನಿಮ್ಗೆ ಹೇಳಿದೆ 2 ಕೊಂಬಿನ ಜಿಂಕಾರಗಳು. ಜಿಂಕಾರ ಅಂದ್ರೆ ಅದು ಯಾವ ತರ ಜಿಂಕೆ ಟೈಪೇ ಇರುತ್ತೆ, ಕೊಂಬಿರುವಂತ. ಈ ಜಿಂಕೆಗೆ ನಾರ್ಮಲ್ ಜಿಂಕೆಗೆ ಕೊಂಬುಗಳು ಈ ರೀತಿಯಾಗಿ ಕವಲು ಹೊಡೆದಿರುತ್ತೆ. ಆದ್ರೆ ಜಿಂಕಾರಗಳಿಗೆ ಸ್ಟ್ರೈಟ್ ಆಗಿ 2 ಕೊಂಬು ಇರುತ್ತೆ. ಹೀಗೆ ಇದೇ ರೀತಿಯಾಗಿ 2 ಕೊಂಬು ಇರುತ್ತೆ ಜಿಂಕಾರಗಳಿಗೆ. ಅದೇ ರೀತಿಯಾಗಿ ಇಲ್ಲಿ ಈ ಬುಕ್ಕಾಪಟ್ನ ವನ್ಯಜೀವಿ ಧಾಮದಲ್ಲಿ 2 ಬಗೆಯ ಜಿಂಕಾರಗಳನ್ನ, 2 ಕೊಂಬಿನ ಜಿಂಕಾರಗಳನ್ನ, ಹಾಗೆ 4 ಕೊಂಬುಗಳು, ಮುಂದೆರಡು, ಸ್ವಲ್ಪ ಮುಂದೆ 2 ಸಣ್ಣವೆರಡು, ಒಟ್ಟು 4 ಬಗೆಯ ಒಂದು ಕೊಂಬಿನ ಆಕಾರವುಳ್ಳಂತಹ ಜಿಂಕಾರಗಳನ್ನ, ಹಾಗೆ ಜೊತೆಗೆ ಕೃಷ್ಣ ಮೃಗಗಳನ್ನ, ನಾವು ಬ್ಲಾಕ್ ಬಗ್ಸ್ ಗಳನ್ನ ನೋಡುವಂಥದ್ದು. ನೋಡಿ ಎಷ್ಟು ವಿಶೇಷತೆಯಿಂದ ಕೂಡಿರುವಂತಹ ಒಂದು ತುಮಕೂರು ಡಿಸ್ಟ್ರಿಕ್ಟ್ ನಲ್ಲಿ ಬುಕ್ಕಾಪಟ್ನ ಜಿಂಕಾರ ವನ್ಯಜೀವಿ ಧಾಮದಲ್ಲಿ ಇರುವಂತ ಕೃಷ್ಣ ಮೃಗಗಳು, 4 ಕೊಂಬಿನ ಮತ್ತು 2 ಕೊಂಬಿನ ಜಿಂಕಾರಗಳನ್ನ ಕಾಣುವಂಥದ್ದು ಈ ಒಂದು ವನ್ಯಜೀವಿ ಧಾಮದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಎಕ್ಸಾಮ್ ದೃಷ್ಟಿಯಿಂದ.
ಇನ್ನು ನಂತರದ ಜಿಲ್ಲೆ ಆದಂತದ್ದು ಕೋಲಾರ ಡಿಸ್ಟಿಕ್. ಕೋಲಾರ ಡಿಸ್ಟಿಕ್ ನಲ್ಲಿ ನಾವು ನೋಡುವಂತದ್ದು ಕಮ್ಮಸಂದ್ರ ವೈಲ್ಡ್ ಲೈಫ್ ಸ್ಯಾಂಚುರಿ. 2019ರಲ್ಲಿ ಈ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನ ಸ್ಥಾಪನೆ ಮಾಡಲಾಯಿತು. 2019. ಇದು ಬಹಳ ವಿಶೇಷತೆ ಇರುವಂತದ್ದು. ಇಲ್ಲಿ ಕರಡಿ, ಚಿರತೆ ಇಂತಹದ ಪ್ರಾಣಿ ವರ್ಗಗಳು ಈ ಒಂದು ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಇರುವಂತದನ್ನ ನಾವು ಗಮನಿಸ್ತೇವೆ. ಇನ್ನು ನಾನು ನಿಮ್ಗೆ ಹೇಳಿದೆ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್ ಹಾಗೆ ಚಿಕ್ಕಬಳ್ಳಾಪುರ ಈ 3 ಜಿಲ್ಲೆಗಳಲ್ಲಿ ಯಾವುದೇ ರೀತಿಯಾದಂತಹ ವನ್ಯಜೀವಿ ಧಾಮಗಳನ್ನು ಕಾಣೋದಿಲ್ಲ. ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳು ಇರೋದಿಲ್ಲ. 3: ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ಚಿಕ್ಕಬಳ್ಳಾಪುರ. ಈ ಒಂದು ಜಿಲ್ಲೆಗಳಲ್ಲಿ ಯಾವುದೇ ವೈಲ್ಡ್ ಲೈಫ್ ಸೆಂಚುರಿಗಳನ್ನ ಕಾಣೋದಿಲ್ಲ ನಾವು. ಇನ್ನು ಕೊನೆಯದಾಗಿ ರಾಮನಗರ ಡಿಸ್ಟಿಕ್ಗೆ ಬಂದಿದ್ದೀವಿ. ಬೆಂಗಳೂರು ವಿಭಾಗದಲ್ಲಿ ಬರುವಂತದ್ದು ಬಹಳ ವಿಶೇಷತೆಯಿಂದ ಕೂಡಿರುವಂತದ್ದು ರಾಮದೇವರ ಬೆಟ್ಟ, ರಣಹದ್ದು ಬೆಟ್ಟ ಅಂತ ಕರೀತೀವಿ. ಹೆಸರಲ್ಲೇ ಇದೆ. ರಣಹದ್ದುಗಳಿಗೆ ಒಂದು ವೈಲ್ಡ್ ಲೈಫ್ ಸೆಂಚುರಿಯನ್ನ ಮಾಡಿರುವಂತದ್ದು ಏಷ್ಯಾದಲ್ಲಿ ಪ್ರಥಮವಾಗಿ. ಮೊದಲನೇದಾಗಿ ಯಾರು ಮಾಡಿಲ್ಲ ಇಲ್ಲಿವರೆಗೂ ಕೂಡ. ರಣಹದ್ದುಗಳಿಗೆ ಏಕೈಕ ವನ್ಯಜೀವಿಯನ್ನ ಸ್ಥಾಪನೆ ಮಾಡಿರುವಂತದ್ದು ನಮ್ಮ ಕರ್ನಾಟಕದಲ್ಲಿ, ರಾಮನಗರ ಡಿಸ್ಟಿಕ್ ನಲ್ಲಿ ಮಾಡಿರುವಂತದ್ದು. ಸುಮಾರು 3.46 ಸ್ಕ್ವೇರ್ ಕಿಲೋಮೀಟರ್ ಅನ್ನ ಹೊಂದಿರುವಂತದ್ದು. 2016ರಲ್ಲಿ ಇದನ್ನ ಸ್ಥಾಪನೆ ಮಾಡಿರುವಂತದ್ದು. ಅಂದ್ರೆ ಇತ್ತೀಚೆಗೆ ರಣಹದ್ದುಗಳ ಒಂದು ಪೀಳಿಗೆ ಕೂಡ ಅಳಿತಾ ಬಂದಿರೋದ್ರಿಂದ ಈ ಒಂದು ವನ್ಯಜೀವಿ ಧಾಮವನ್ನ ಮಾಡಿರುವಂತದ್ದು. ಈಗ ಡಿಕ್ಲೋಫೆನಾಕ್ ಡ್ರಗ್ ಅನ್ನುವಂಥದ್ದು ಈ ಒಂದು ರಣಹದ್ದುಗಳಿಗೆ ಸಂತತಿಯನ್ನ ಅಳಿಸಲು ಈ ಒಂದು ಡ್ರಗ್ ಕಾರಣ ಆಯ್ತು. ಇದನ್ನು ಕೂಡ ಬ್ಯಾನ್ ಕೂಡ ಮಾಡಿದ್ರು. ಈ ಡ್ರಗ್ ಅನ್ನುವಂಥದ್ದು ನಾವು ದನಗಳಿಗೆ ಬಳಸುವಂತಹ ಡ್ರಗ್ ಇದು. ಅಂದ್ರೆ ಒಂದು ರೀತಿಯ ಔಷಧಿಯ ರೂಪದಲ್ಲಿ ಈ ಒಂದು ರಾಸಾಯನಿಕ ವಸ್ತುವನ್ನ ನಾವು ದನಗಳಿಗೆ ಹಾಕ್ತಿದ್ವಿ. ದನಗಳು ಏನು ಸತ್ತ ನಂತರದಲ್ಲಿ, ಬಿಸಾಡಿದ ನಂತರದಲ್ಲಿ ರಣಹದ್ದುಗಳು ಇದನ್ನು ಬಂದು ತಿಂತಾ ಇದ್ವು. ಈ ಡ್ರಗ್ ಎನ್ನುವಂಥದ್ದು ಡಿಕ್ಲೋಫೆನಾಕ್ ಡ್ರಗ್ ಅನ್ನುವಂಥದ್ದು ರಣಹದ್ದುಗಳ ಒಂದು ಸಂತತಿಗೆ, ಅದರ ಒಂದು ನಾಶಕ್ಕೆ ಕಾರಣ ಆಯಿತು. ಹಾಗಾಗಿ ಅದರ ಸರ್ಕಾರ ಕೂಡ ಬ್ಯಾನ್ ಮಾಡ್ತು ಅದನ್ನ. ಅದು ಇದರ ಅಳಿವಿಗೆ ಕಾರಣವಾಗಿರುವಂಥದ್ದು. ಇದು ರಾಮನಗರ ಡಿಸ್ಟಿಕ್ ನಲ್ಲಿ ಕಂಡು ಬರುವಂತಹ ರಾಮನಗರ ರಣಹದ್ದು ಬೆಟ್ಟ ವನ್ಯಜೀವಿ ಧಾಮದಲ್ಲಿ ಬರುವಂಥದ್ದು ವೈಲ್ಡ್ ಲೈಫ್ ಸೆಂಚುರಿ ಅಂತ ಬರುತ್ತೆ. ಇದು ಬೆಂಗಳೂರು ವಿಭಾಗದಲ್ಲಿ ಬರುವಂಥದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿ ಆಗಿತ್ತು ಸ್ನೇಹಿತರೆ. ಮುಂದಿನ ಒಂದು ತರಗತಿಯಲ್ಲಿ ಈಗ ನಾನು ಮಾಡಿರುವಂತಹ ಎಲ್ಲಾ ಕಾನ್ಸೆಪ್ಟ್ಗಳ ಬಗ್ಗೆ ಒಂದು MCQ ತರಗತಿಯನ್ನ ನಾನು ನಿಮ್ಗೆ ತೆಗೆದುಕೊಳ್ತೇನೆ. ಮುಂದೆ ಇದರಲ್ಲಿ ಯಾವ್ದಾದ್ರು ಕನ್ಫ್ಯೂಷನ್ ಇದ್ರೆ ಒಂದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಆಲ್. ಇದರ ಒಂದು PDF ಅನ್ನುವಂಥದ್ದು karunaat.in ಟೆಲಿಗ್ರಾಮ್ ನಲ್ಲಿ ಇರುತ್ತೆ. ಅಲ್ಲಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಆ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಇರುತ್ತೆ. ಥ್ಯಾಂಕ್ ಯು ಆಲ್.